ನೋಡಿ, ಇದು ನೆಲಬಸಳೆ. ಇದನ್ನು ನಾವು ಬಾಂಬೆ ಬಸಳೆ ಅಂತಲೂ ಕರಿತೇವೆ. ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿವೆ. ಇದು ಒಂದು ನಟ್ರೆ ಸಾಕು, ತುಂಬ ಹುಟ್ಕೊಳ್ತದೆ. ಇದನ್ನ ಉಪಯೋಗಿಸಿಕೊಂಡು ನಾವು ಚಟ್ನಿ, ಪಲ್ಯ, ಇನ್ನೂ ಹಲವಾರು ರೆಸಿಪಿಗಳನ್ನು ಮಾಡ್ಬೋದು. ಇವತ್ತು ನಾನು ಇದನ್ನು ಬಳಸಿಕೊಂಡು ಸಾಸ್ಮಿಯನ್ನು ಮಾಡ್ತಾ ಇದ್ದೇನೆ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿ ಇರ್ತದೆ. ಕಿಡ್ನಿ ಸಮಸ್ಯೆಯನ್ನು ಕೂಡ ಇದು ನಿವಾರಿಸ್ತದೆ. ನಮಸ್ಕಾರ, ಬಡ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನಾನು ನೆಲಬಸಳೆಯ ಸೊಪ್ಪನ್ನೆಲ್ಲ ತಗೊಂಡಿದ್ದೇನೆ. ಈ ರೀತಿ ತುಂಡು ಮಾಡಿ ತಗೊಂಡಿದ್ದೇನೆ. ಈ ಸಪೂರ ದಂಟೆಲ್ಲ ಯೂಸ್ ಆಗ್ತದೆ, ಸ್ವಲ್ಪ ದಪ್ಪ ದಂಟೆಲ್ಲ ಬೇಡ, ಯಾಕಂದರೆ ಅದು ಬೇಗ ಬೇಯುವುದಿಲ್ಲ. ಇಷ್ಟು ದಪ್ಪ ಸಾಕು. ಇದೆಲ್ಲವನ್ನು ಈಗ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು ಪಾತ್ರದಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಈ ಸೊಪ್ಪನ್ನೆಲ್ಲ ಹಾಕ್ತೇನೆ. ಹಾಕಿ 10 ನಿಮಿಷಗಳ ಕಾಲ ನಾವು ಹಾಗೆ ಬಿಡುವ. ಅದರಲ್ಲಿ ಏನಾದರೂ ಧೂಳು, ಈ ಬಲೆ ಎಲ್ಲ ಕಟ್ಕೊಂಡಿದ್ರೆ ಹೋಗ್ತದೆ. ಇದನ್ನ ನಾನೀಗ ಚೆನ್ನಾಗಿ ತೊಳೆದು ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ಇನ್ನು ನಾವಿದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಸಣ್ಣ ಸಣ್ಣ ತುಂಡುಗಳಾಗಿ ನಾವಿದನ್ನು ಕಟ್ ಮಾಡಿಕೊಳ್ಳುವ. ಇದೇ ರೀತಿ ಎಲ್ಲವನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳುವ. ನಂತರ ನಾವು ಒಂದು ಪಾತ್ರಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಬೇಕು. ನಾನಿಲ್ಲಿ ಈ ಒಂದು ಲೋಟದ ಅಳತೆಯಲ್ಲಿ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ಬೇಯಲಿಕ್ಕೆ ಇದು ಸೊಪ್ಪು ಮುಳುಗುವಷ್ಟೆಲ್ಲ ನೀರು ಬೇಕಂತ ಏನಿಲ್ಲ, ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಸೊಪ್ಪು ಕೂಡ ನೀರನ್ನು ಬಿಡ್ತದೆ. ಈಗ ನಾವು ಈ ಪಾತ್ರವನ್ನು ಬಿಸಿಗಿಡುವ, ಅಂದರೆ ನೀರು ಸ್ವಲ್ಪ ಬಿಸಿಯಾಗಲಿ. ಇನ್ನು ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ರಸವನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ನೀರು ಕೂಡ ಈಗ ಬಿಸಿಯಾಗಿದೆ. ಈ ನೀರಿಗೆ ನಾವು ತುಂಡು ಮಾಡಿ ಇಟ್ಕೊಂಡಿರುವಂತಹ ನೆಲಬಸಳೆಯ ಸೊಪ್ಪನ್ನು ಹಾಕಿಕೊಳ್ಳುವ. ಇನ್ನು ನಾನಿದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ಚಿಟಿಗೆ ಅರಿಶಿನ. ಇನ್ನು ಬೆಲ್ಲವನ್ನು ನಾನಿಲ್ಲಿ ಬೆಲ್ಲದ ಹುಡಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿದ್ದೇನೆ. ಹಾಗೆ ಆಗ ಕಿವುಚಿಟ್ಟಿರುವಂತಹ ಹುಣಸೆಹಣ್ಣಿನ ರಸವನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾವೀಗ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕಿಡುವ. ಇಲ್ಲಿ ನೀವು ಬೆಲ್ಲದ ಹುಡಿಯ ಬದಲು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲದ ತುಂಡನ್ನು ಸಹ ಯೂಸ್ ಮಾಡ್ಬೋದು. ಇನ್ನು ಇದಕ್ಕೆ ಬೇಕಾದ ಮಸಾಲೆಯನ್ನು ಮಾಡಿಕೊಳ್ಳಿಕ್ಕೆ ಅರ್ಧ ಕಡಿಯಾಗುವಷ್ಟು ತೆಂಗಿನಕಾಯಿಯನ್ನು ನಾನಿಲ್ಲಿ ತುರಿದಿಟ್ಕೊಂಡಿದ್ದೇನೆ. ಇನ್ನು 7ರಿಂದ 8 ಒಣಮೆಣಸನ್ನು, ಬ್ಯಾಡಗಿ ಮೆಣಸನ್ನು ನಾನಿಲ್ಲಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೇನೆ. ಇನ್ನು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೀವಿಲ್ಲಿ ಖಾರಕ್ಕೆ ಬೇಕಾದರೆ ಬ್ಯಾಡಗಿ ಮೆಣಸಿನ ಬದಲು ಸಣ್ಣ ಮೆಣಸನ್ನು ಕೂಡ, ಅಂದರೆ ಕಾಳು ಮೆಣಸನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಈ ಸೊಪ್ಪನ್ನು ಹುರಿದು ಕೂಡ ಸಾಸ್ಮಿಯನ್ನು ಮಾಡ್ತಾರೆ. ನಾವಿಲ್ಲಿ ಬೇಯಿಸಿ ಸಾಸ್ಮಿಯನ್ನು ಮಾಡ್ತಾ ಇದ್ದೇವೆ. ನಾನು ರುಬ್ಬೋ ಕಲ್ಲಿನಲ್ಲಿ ರುಬ್ತಾ ಇದ್ದೇನೆ. ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ತಾ ಇದ್ದೇನೆ. ನುಣ್ಣಗೆ ಆಗ್ತಾ ಬಂತು. ಇನ್ನು ನಾವಿದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳುವ. ನಾನಿಲ್ಲಿ ಕಲ್ಲು ತೊಳೆದ ನೀರನ್ನು ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಈಗ ನಾವು ಮುಚ್ಚಳವನ್ನು ತೆಗೆದು ನೋಡುವ. ಒಂದು 10 ನಿಮಿಷ ಆಯಿತು. ಒಳ್ಳೆ ಬೆಂದಿದೆ. ಇನ್ನು ನಾವಿದಕ್ಕೆ ಈ ರುಬ್ಬಿರೋ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು. ರುಬ್ಬಿರೋ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದ್ದಷ್ಟು ರುಚಿ ಜಾಸ್ತಿ. ಇನ್ನು ಇದಕ್ಕೆ ಒಗ್ಗರಣೆಯನ್ನು ಕೊಡಲಿಕ್ಕೆ ಒಗ್ಗರಣೆ ಸಾಮಾನನ್ನು ರೆಡಿ ಮಾಡಿಕೊಳ್ಳುವ. ಎಣ್ಣೆ, ಸಾಸಿವೆ, ಒಣಮೆಣಸನ್ನು ನಾನಿಲ್ಲಿ ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಉದ್ದಿನಬೇಳೆ, ಇದಿಷ್ಟನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ನಾವಿಲ್ಲಿ ಕೊಡಬೇಕು. ಸಾಸಿವೆ ಚಟಪಟ ಅಂತ ಸಿಡಿಲಿಕ್ಕೆ ಶುರುವಾಯಿತು. ಈಗ ನಾವು ಪಾತ್ರೆಗೆ ಹಾಕೊಳ್ಳುವ. ರುಚಿಯಾದಂತಹ ನೆಲಬಸಳೆಯ ಸಾಸ್ಮಿ ರೆಡಿಯಾಯಿತು. ಇದನ್ನ ನಾವು ಅನ್ನದ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆನೂ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಎಷ್ಟು ರುಚಿಯಾಗಿದೆ ಅಂತ ನೀವೇ ನೋಡ್ಬೋದು. ಈ ಹಿರಿಯವರೆಲ್ಲ ಮನೇಲಿ ಇದ್ದರೆ ಯಾವಾಗಲೂ ಮಾಡ್ತಾ ಇರ್ತಾರೆ. ಈ ಪೇಟೆ ಸೈಡ್ ಅವರಿಗೆಲ್ಲ ಇದು ಅಷ್ಟು ಗೊತ್ತಿರೋದಿಲ್ಲ. ಇರಲಿ, ನಿಮಗೆ ಗೊತ್ತಿಲ್ಲದೆ ಇದ್ದರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.